ಇನ್ನು ನಮ್ಮ ಡಿಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ಚಿಕ್ಕದಾಗಿ ಸ್ಮೈಲ್ ಬರ್ತಾ ಇದೆ, ದೊಡ್ಡದಾಗಿ ಬರಲಿ, ರಚಿತಾರಾಮ್ ಅವರು ಆ್ಯಕ್ಚುಲಿ ನಾವು ಫಸ್ಟ್ ಮಲ್ಪಲ್ಲಿ ನಮ್ಮ ಅವರ ಕಾಂಬಿನೇಷನ್ ಅಂದರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿದ್ದು. ಅವಾಗಿನ್ನೂ ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ, ಬರ್ತಿದ್ರು ಆ್ಯಕ್ಟ್ ಮಾಡ್ತಿದ್ರು ಹೋಗ್ತಿದ್ರು. ಆ್ಯಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ. ಹಂಪಿಲಿ ಅವಾಗ ಜಾಹಿದ್ ಅವರು ಇರಲಿಲ್ಲ, ಮಲಾಯಿಕಾ, ಬೇರೆ ಯಾರೂ ಇರಲಿಲ್ಲ, ಬರೀ ರಚಿತಾರಾಮ್ ಅವ್ರು ಒಬ್ಬರೇ ಇದ್ದರು. ಆಮೇಲೆ ಲೇಟರ್ ಆನ್ ರಘು ಸರ್ ಜಾಯ್ನ್ ಆದರು. ಆ ಟೈಮಲ್ಲಿ ತುಂಬ ನಾವು ಶೇರ್ ಮಾಡ್ಕೊಂಡಿವಿ, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ಎಕ್ಸ್ಪೀರಿಯನ್ಸು, ಅಲ್ಲಿಂದ ಅವರ ನನ್ನ ರಿಲೇಷನ್ಶಿಪ್ ತುಂಬ, ಅಂದರೆ ಅವ್ರ ರಿಲೇಷನ್ಶಿಪ್ಪು, ಅವ್ರ ಫ್ರೆಂಡ್ಶಿಪ್ಪು, ಅವ್ರ ಶಿ ಈಸ್ ಎ ವೆರಿ ಎಮೋಷ್ನಲ್ ಲೇಡಿ. ಅದು ನನಗೆ ತುಂಬ ಖುಷಿ ಕೊಡ್ತೆ. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ ಜೊತೆ ಅಂತ ಮಾಡಿರುವಂಥ ನಟಿ ಅವರು. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರೋಂಥ ನಟಿ. ಸ್ವಲ್ಪನೂ ಒಂದು ಚೂರು ಅಹಂ ಇಲ್ಲದೆ, ಮಾತುಗಳಲ್ಲಾಗಲಿ, ನಡ್ಕೊಳ್ಳೋ ರೀತಿಲಾಗಲಿ, ಅವರು ತುಂಬ ಅವ್ರ ಬಾಂಡಿಂಗು, ನಿಮ್ಮ ಸ್ನೇಹನೇ ನನಗೆ ತುಂಬ ಇಷ್ಟ ರಚಿತಾ, ನಿಮ್ಮ ಮಾತಾಗಲಿ ಪ್ರತಿಯೊಂದೂ. ಆಮೇಲೆ ಇಡೀ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ, ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ, ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಅವ್ರ ಪಾತ್ರ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಪಾತ್ರ, ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ. ಇನ್ನು ರಘು ಸರ್ ನಾನು ಕಾಣೆಯಾದವ್ರ ಬಗ್ಗೆ ಪ್ರಕಟಣೆಯಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅವ್ರೊಂಥರ ಅವ್ರು ನಮ್ಮನೆ ಫ್ಯಾಮಿಲಿ ಮೆಂಬರ್, ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಥರ, ಅಷ್ಟು ಕ್ಲೋಸು. ಈಗ ಬೇರೆ ರಾಜರಾಜೇಶ್ವರಿ ನಗರಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ಮನೆಗೆ ಬೇರೆ ಹತ್ರ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಕ್ಬಿಡ್ತೀವಿ. ಶೂಟಿಂಗ್ ಇದ್ರೆ ಡೇ ಟೈಮಿಗೆ ಶೂಟಿಂಗ್, ಇಲ್ಲ ಅಂದರೆ ನೈಟ್ ಟೈಮ್ ಸಿಗ್ತಾ ಇರ್ತೀವಿ. ಸೊ ಅವರು ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ, ಅವರ ಅನುಭವಗಳನ್ನ ಸಾಕಷ್ಟು ನನಗೆ ಹಂಚ್ಕೊಂಡಿದ್ದಾರೆ. ಅವರಿಂದ ಕಲ್ತಿರೋದೇ ಹೆಚ್ಚು. ಆ್ಯಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬ ಚರ್ಚೆ ಮಾಡ್ತಾರೆ. ಹಿ ಈಸ್ ಎ ಲೈಬ್ರರಿ. ಯಾಕೆಂದ್ರೆ ಅವ್ರು ತುಂಬ ಪುಸ್ತಕಗಳಾದಂಥ ಹವ್ಯಾಸ ಇರೋಂಥ ವ್ಯಕ್ತಿತ್ವ ರಘು ಸರ್ದು. ನನಗೆ ಪುಸ್ತಕಗಳು ಓದೋರು ಕಂಡ್ರೆ ಇಷ್ಟ, ನನಗೂ ಓದೋದು ತುಂಬ ಇಷ್ಟ. ಆದ್ರೆ ಅದೇನೋ ಗೊತ್ತಿಲ್ಲ, 10 ಪೇಜ್ ಓದೋ ಅಷ್ಟೊಳಗೆ ನಿದ್ದೆ ಬರುತ್ತೆ, ಇಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಅತಿ ಹೆಚ್ಚು ಓದೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಸೆ ಪಡ್ತೀನಿ. ಅದರಲ್ಲಿ ರಘು ಸರ್ ಒಬ್ರು. ಅವ್ರು ನೀವು ಲೈಬ್ರರಿ ಅಂತ ಹೇಳೋರು ತಪ್ಪಲ್ಲ ಸರ್, ಯಾಕಂದ್ರೆ ನೀವು ಯಾವಾಗ ಕೂತ್ಕೊಂಡ್ರು ರಂಗಭೂಮಿಯಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ರಘು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ದೀನಿ. ಇನ್ನು ಅವರು ನೆಕ್ಸ್ಟ್ ನೀವು ಕೇಳೋ ಕ್ವೆಶನ್ಗೆ ಸುಪ್ರೀತ್ ಅವರು, ಯಾಕಂದ್ರೆ ಇಲ್ಲಿವರೆಗೂ ನಾವೇನೋ ಸಿನಿಮಾ ಮಾಡಿದ್ವಿ, ಈ ಡಿಸ್ಟ್ರಿಬ್ಯೂಷನ್ ಸಿನಿಮಾ ತಂದ್ಬಿಟ್ಟು ಸ್ಕ್ರೀನಲ್ಲಿ ನಿಲ್ಸೋದಿದೆಯಲ್ಲ ತೆರೆ ಮೇಲೆ, ಅದು ತುಂಬ ಇವತ್ತು ದೊಡ್ಡ ಮಾಫಿಯಾ. ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ಒಬ್ರು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಸುಪ್ರೀತ್ ಅವರು, KVN ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಿಮ್ಮ ಸಹಕಾರ ನಮಗೆ ಸದಾ ಇರುತ್ತೆ, ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸುಪ್ರೀತ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ, ನೀವು ಕ್ವಶನ್ ಕೇಳಿದ್ರೆ ನಾವು ಮಾತಾಡ್ತಾ ಹೋಗ್ತೀವಿ. ಎಸ್